ಎಲ್ರಿಗೂ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ. ಸ್ವಲ್ಪ ಎದೆನೋವು ಅನ್ಸಿದ್ರೆ, ಕೂದಲು ಉದ್ರಿದ್ರೆ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಡ್ತೀವಿ. ಅದೇ ಮಾನಸಿಕ ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಯಾವ ಟೆಸ್ಟ್ ಇದೆ? ಸೊ ಈ ಟೆಸ್ಟ್ ಹೇಗೆ ಮಾಡೋದಂದರೆ, ಒಂದು ಖಾಲಿ ರೂಮಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ. ಸುತ್ತಮುತ್ತ ಯಾವ ಜನರು ಕೂಡ ಇರಬಾರ್ದು. ಆ್ಯಂಡ್ ನಿಮಗೆ ಫೋನ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು, ಯಾವುದೇ ರೀತಿ ವಿಜುವಲ್ ಸ್ಟಿಮ್ಯುಲಸ್, ಬುಕ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಯಾವುದೂ ನೀವು ನೋಡಬಾರ್ದು, ಓದಬಾರ್ದು. ಇನ್ನು ಕಿವಿಗಳಿಗೆ ಬಂದಾಗ ಪಾಡ್ಕಾಸ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಏನನ್ನು ಕೇಳಿಸ್ಕೋಬಾರ್ದು. ಒಟ್ಟಿನಲ್ಲಿ ಆ ಒಂದು ರೂಮಲ್ಲಿ ನೀವು ನಿಮ್ಮ ಆಲೋಚನೆಗಳ ಜೊತೆ ಇದ್ದೀರಾ, ಅಂದರೆ ನೀವು ನಿಮ್ಮ ಜೊತೆ ಕೂತಿದ್ದೀರಾ ಅಷ್ಟೇ, ಬೇರೆ ಏನೂ ಇಲ್ಲ. ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಈ ಒಂದು ಟೆಸ್ಟ್ ರಿಸಲ್ಟ್ಸ್ ಹೇಗಿರುತ್ತಂದರೆ, ನಿಮಗೆ ಯಾಕಾದರೂ ಇಲ್ಲಿ ಕೂತಿದ್ದೀನಿ, ಬೇಗ ಎದ್ದೋಗ್ಬಿಡೋಣ, ಎಷ್ಟೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಇಲ್ಲಾಂದರೆ ನಿಮ್ಮೊಟ್ಟಿಗೆ ನೀವು ಕೂತ್ಕೊಳ್ಳೋದಕ್ಕೆ ಬೋರ್ ಆಗ್ತಾ ಇದೆ, ಫೋನ್ ನೋಡೋಣ, ಇಲ್ಲ ಮ್ಯೂಸಿಕ್ ಕೇಳೋಣ ಅನ್ಸೋದು, ಇಲ್ಲ ಯಾರ ಹತ್ರ ಆದರೂ ಮಾತಾಡೋಣ, ಇಲ್ಲ ಮೂರನೇದು ಎಲ್ಲ ಆಲೋಚನೆಗಳಿಂದ ನಿಮಗೆ ಅತಿಯಾಗಿ ದುಃಖ ಬಂದು ನೀವು ಅಳೋದಕ್ಕೆ ಶುರು ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಜೊತೆ ನೀವು ಕಂಫರ್ಟೇಬಲ್ ಆಗಿ ಸ್ವಲ್ಪ ಸಮಯ ಕಳೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಆವಾಗ ನೀವು ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ, ಎಲ್ಲಿ ನಿಮ್ಗೆ ಏನೇನು ತೊಂದರೆ ಇದೆ ಅದನ್ನ ಸಾರ್ಟ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನೀವೇನಾದರೂ ಆರಾಮಾಗಿ ನಿಮ್ಮ ಜೊತೆ ನೀವು ಕೂತ್ಕೊಂಡಿದ್ದೀರಾ, ಏನೇ ಆಲೋಚನೆಗಳು ಬಂದರೂ ಅದು ನಿಮ್ಮ ಇಮೋಷನ್ಸ್ನ ಹೆಚ್ಚು ಕಮ್ಮಿ ಮಾಡ್ತಾ ಇಲ್ಲ, ಪ್ಲೆಸೆಂಟ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನೀವು ಮಾನಸಿಕವಾಗಿ ಹೆಲ್ದಿ ಆಗಿದ್ದೀರಾ ಅಂತ ಅರ್ಥ. ನಾವು ನಮ್ಮ ಜೊತೆ ಎಷ್ಟು ಕಂಫರ್ಟೇಬಲ್ ಆಗಿರ್ತೀವಿ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಈ ಒಂದು ಪರೀಕ್ಷೆನ ನೀವು ಮಾಡಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.